ಹಾಯ್, ನಿಮ್ಮ ಟಿಫನ್ ಬಾಕ್ಸ್ ಫ್ರೆಂಡ್ ವಾಣಿ ಬಂದಿದ್ದೀನಿ. ಇವತ್ತು ಟಿಫನ್ ಬಾಕ್ಸಲ್ಲಿ ಏನೋ ಸಮಥಿಂಗ್ ಇದೆ ಅಲ್ವಾ? ಏನಿದೆ ಸಮಥಿಂಗ್ ಸ್ಪೆಷಲ್? ಏನು ಅದು ನಾನು ಹೇಳ್ತೀನಿ ಬನ್ನಿ. ಉಕ್ಕರಿಸಿದ ರಾಗಿ ರೊಟ್ಟಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ರಾಗಿ ಹಿಟ್ಟು, ಉಪ್ಪು, ಜೀರಿಗೆ ಪುಡಿ, ಬೆಣ್ಣೆ ಇಷ್ಟು ಬೇಕಾಗತ್ತೆ. ಫಸ್ಟ್ ನಾವು ನೀರು ಕಾಯಕ್ಕಿಟ್ಕೊಳ್ಳೋಣ. ಇಲ್ಲಿ ರಾಗಿ ಹಿಟ್ಟು 1 ಕಪ್ ಹಿಟ್ಟು ಅಂದರೆ 1 ಕಪ್ ನೀರು ಬೇಕಾಗುತ್ತೆ. ನಾನು ಇದೇ ಅಳತೆಯಲ್ಲಿ ನೀರು ತಗೊಳ್ತೀನಿ. ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು, ಫ್ಲೇವರ್ಗೆ ರುಚಿ ಕೊಡೋಕ್ಕೆ ಜೀರಿಗೆ ಪುಡಿ 1-2 ಚಿಟಿಕೆಯಷ್ಟು, ಮತ್ತು ರಾಗಿ ರೊಟ್ಟಿ ಸ್ವಲ್ಪ ಹಾರ್ಡ್ ಬರುತ್ತೆ ಮತ್ತು ಸ್ವಲ್ಪ ಬಿಳ್ಚು ಬರುತ್ತೆ. ಅದನ್ನು ಹೋಗಲಾಡ್ಸೋಕ್ಕೆ ಬೆಣ್ಣೆ. ಇದು ಚೆನ್ನಾಗಿ ಕುದಿಬೇಕು. ಕುದೀತಾ ಇದೆ. ಇವಾಗ ನಾವು ರಾಗಿ ಹಿಟ್ಟು ಹಾಕ್ಕೊಳ್ಳೋಣ. ಸಾಮಾನ್ಯವಾಗಿ ಮುದ್ದೆ ಮಾಡ್ತಾರಲ್ಲ ಅದೇ ವಿಧಾನ, ಆದರೆ ನಾವು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ತೀವಿ, ಯಾಕೆಂದರೆ ನಾವು ಲಟ್ಟಿಸ್ಬೇಕು. ಹಾಗಾಗಿ ಇವಾಗ ಏನು ಮಾಡಬೇಕು ಅಂದರೆ ಹಿಟ್ಟನ್ನು ಈ ರೀತಿ ಒಂದು 4 ಸಲ ಪ್ರೆಸ್ ಮಾಡಿಬಿಟ್ಟು ನೀರೆಲ್ಲ ಉಕ್ಕಿದ್ರ ಮೇಲೆ ಇದನ್ನು ಮುಚ್ಚಿಡ್ಬೇಕು ನಾವು. ನೋಡಿ, ಒಂದು 2-3 ನಿಮಿಷ ನಾವು ಬೇಯಕ್ಕೆ ಬಿಡಬೇಕಾಗತ್ತೆ. ಇವಾಗ ಮೇಯ್ನ್ ನಮಗೆ ಏನಂದರೆ ಇದನ್ನು ಚೆನ್ನಾಗಿ ತದಕಬೇಕು. ಅದು ಗಂಟಾಗದೇ ಇರೋ ಹಾಗೆ ನಾವು ಚೆನ್ನಾಗಿ ತದಕಿ ಬೇಯಿಸಬೇಕಾಗತ್ತೆ. ರಾಗಿ ಮುದ್ದೆ ತಿಂದು ಬೇಜಾರಾಗಿರುತ್ತೆ. ರಾಗಿ ಹಿಟ್ಟಿಗೆ ಮಸಾಲೆ ಹಾಕಿಬಿಟ್ಟು ರೊಟ್ಟಿ ಮಾಡ್ತೀವಿ, ಅದು ಸಹ ತಿಂದು ಬೇಜಾರಾದಾಗ ಈ ಥರ ಉಕ್ಕರಿಸಿದ ರಾಗಿ ರೊಟ್ಟಿ ಮಾಡ್ಕೊಬೋದು. ಮತ್ತು ಟಿಫನ್ ಬಾಕ್ಸ್ಗಂದರೆ ನಿಮಗೆ 3-4 ಅವರ್ಸ್ ಆದರೂ ಸಾಫ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಇದು. ಸೊ ಇವಾಗ ಇದು ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಉಕ್ಕರಿಸಿದ ರಾಗಿ ರೊಟ್ಟಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.